ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನಾನು ಕುಮಾರ್ ಪೂಜಾರಿ ಸ್ಟ್ಯಾಂಡರ್ಡ್ ನರ್ಸರಿ ಫಾರ್ಮ್ ವಿಜಯಪುರ. ನಾನು ಒಬ್ಬ ರೈತನಾಗಿ ಇವತ್ತಿನ ಕಬ್ಬು ಬೆಳೆಗಾರ ರೈತರಿಗೆ ತಿಳಿಸ್ತಿರ್ತಕ್ಕಂಥ ಒಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ, ಒಂದು ಕಣ್ಣಿನ ಕಬ್ಬಿನ ಸಸಿ ನಾಟಿ ಪದ್ಧತಿಯ ಮಹತ್ವ ಏನು ಅಂತ. ಈ ಒಂದು ಕಣ್ಣಿನ ಕಬ್ಬಿನ ಸಸಿ ನಾವು ನಾಟಿ ಯಾಕೆ ಮಾಡಬೇಕು, ಇದರ ಮಹತ್ವ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ತಾವೆಲ್ಲರೂ ಇದನ್ನು ಗಮನಿಸಬೇಕು. ಈ ಕಬ್ಬಿನ ಸಸಿ ನಾಟಿ ಪದ್ಧತಿಯ ಮಹತ್ವ ಹೇಳೋದಕ್ಕಿಂತ ಪೂರ್ವದಲ್ಲಿ ನಾನು ಕೆಲವೊಂದು ಪಾಯಿಂಟನ್ನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದೊಂದಾಗಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅದು ಕೂಡ ತಾವು ಗಮನಿಸ್ಬೋದು, ಅದು ಎಷ್ಟರ ಮಟ್ಟಿಗೆ ತಮಗೆ ಹತ್ತಿರ ಇದೆ ಅಂತೇಳಿ. ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಬರ್ತಾ ಇದ್ದಾರೆ. ಏನು ಅಂತಂದ್ರೆ, ಸಾಮಾನ್ಯವಾಗಿ ನಾವು ಕಬ್ಬು ನಾಟಿ ಮಾಡ್ತಿದ್ದಾಗ ಏನೇನು ತಪ್ಪುಗಳಾಗ್ತಿತ್ತು ಅಥವಾ ಏನೇನು ಸಮಸ್ಯೆಗಳು ಬರ್ತಿತ್ತು, ಅದನ್ನು ಒಂದು ಬಗೆಹರಿಸಲಿಕ್ಕೆ ಅಲ್ಟರ್ನೇಟ್ ಅಂದರೆ ಪರ್ಯಾಯ ವ್ಯವಸ್ಥೆ ಏನು ಅಂತಂದ್ರೆ, ಅದಕ್ಕೆ ಕಬ್ಬು ಸಸಿ ನಾಟಿ ಪದ್ಧತಿ ಅನ್ನೋದನ್ನು ನಾವು ಹೆಂಗೆ ಕಂಡುಕೊಂಡಿವಿ ಅನ್ನೋದನ್ನು ಈ ಒಂದು ಕೆಲವೊಂದು ಪಾಯಿಂಟ್ಸನ್ನು ನಾನು ವಿವರಣೆ ಕೊಡ್ತಾ ಹೋದಾಗ ಅದು ಎಲ್ಲರಿಗೂ ಅರ್ಥವಾಗ್ತಾ ಹೋಗ್ತೈತಿ. ಅದಕ್ಕಾಗಿ ಯಾವುದೋ ಪಾಯಿಂಟ್ ಮಿಸ್ ಆಗಬಾರ್ದು ಅಂತೇಳಿ, ಉಳಿಬಾರ್ದು ಅಂತೇಳಿ ಕೆಲವೊಂದು ಅಂಶಗಳನ್ನು ನಾನು ನೋಟ್ ಮಾಡ್ಕೊಂಡಿನಿ, ಬರೆದಿಟ್ಕೊಂಡಿದ್ದೀನಿ. ಅದರ ವಿವರಣೆಯನ್ನು ನಾನು ಈಗ ತಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ಈ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಆಗ್ತಕ್ಕಂಥ ಏನೇನು ಸಮಸ್ಯೆಗಳಾಗ್ತಿದ್ವು ಅನ್ನೋದನ್ನು ಈಗ ಮೊದಲು ನಾನು ತಿಳಿಸ್ತೀನಿ. ಮೊದಲನೇದಾಗಿ ಏನಂತಂದ್ರೆ, ಒಂದು ಕೆಲಸಗಾರರ ಕೊರತೆ. ಕೆಲಸಗಾರರು ಅಂತಂದ್ರೆ ಕಬ್ಬು ಕಟಾವು ಮಾಡಿ ತಂದು ಹಚ್ಚಿ ಕೊಡ್ತಕ್ಕಂಥ ಏನು ಕೆಲಸಗಾರರಿದ್ದರು ಅವ್ರ ಸಂಖ್ಯೆ ಕಡಿಮೆ ಆಗೈತಿ, ಅಥವಾ ನಮ್ಮ ಟೈಮಿಗೆ ಅವರು ಸಿಗದೇ ಇರೋದು. ಈಗ ಕೂಲಿ ಕಾರ್ಮಿಕರ ಒಂದು ಏನು ಕೊರತೆ ಐತಿ, ಅದು ಕೂಡ ಈ ಕೆಲಸಕ್ಕೂ ಕೂಡ ನಮಗೆ ಅದು ಸಮಸ್ಯೆನೇ ಆಗಿ ಕಾಣಿಸ್ತೈತಿ. ಅವರು ಸಿಗೋದಿಲ್ಲ ಅಥವಾ ನಮ್ಮ ಟೈಮ್ಗೆ ಬರೋದಿಲ್ಲ. ಈ ಒಂದು ಸಮಸ್ಯೆಗೆ ನಾವು ಪರಿಹಾರ ಅಂತಂದ್ರೆ ನಾವು ಸಸಿ ನಾಟಿ ಮಾಡೋಕ್ಕೆ ಹೋಗಲೇಬೇಕಾಗ್ತೈತೆ. ಯಾಕಂದ್ರೆ ಕಡಿಮೆ ಲೇಬರ್ ತೊಗೊಂಡು ಅಥವಾ ಹೆಣ್ಮಕ್ಳು ಲೇಬರ್ ತೊಗೊಂಡು ನಾವು ಹಚ್ಕೋಬೇಕು, ಅಥವಾ ನಾವೇ ಮನೆಯವ್ರು ಹಚ್ಕೋಬೇಕಂತಂದಾಗ ಈ ಪದ್ಧತಿ ನಮಗೆ ಅನುಕೂಲ ಆಗ್ತೈತಿ. ಹೀಗಾಗಿ ಕೆಲಸಗಾರ ಸಮಸ್ಯೆನೂ ಅತಿ ನಮಗೆ ಮುಖ್ಯವಾಗಿತ್ತು. ಇನ್ನೊಂದು, ಕಬ್ಬಿನ ಬೀಜದ ಧಾರಣೆಯಲ್ಲಿ ನಮಗೆ ಹೆಚ್ಚಳ ಆಗುವಂಥ ಸಾಧ್ಯತೆ ಇರ್ತೈತಿ. ಈಗ ನಮ್ಮದೇ ಬೀಜನ ನಾವು ನಮ್ಮ ಜಮೀನಲ್ಲಿ ಉಳಿಸ್ಕೊಂಡಿದ್ದೀವಿ ಅಥವಾ ಬೆಳೆಸಿಟ್ಕೊಂಡಿದ್ದೀವಿ ಅಂತಂದ್ರೆ ತೊಂದರೆ ಇಲ್ಲ. ನಾವು ಸಸಿ ನಾಟಿ ಮಾಡೋ ಬದಲಾಗಿ ಕಬ್ಬು ನಾಟಿ ಮಾಡಲಿಕ್ಕೆ ಹೋಗ್ತೀವಿ ಅಂತಂದ್ರೆ ಆ ಒಂದು ಕಬ್ಬಿನ ಬೀಜನ ನಾವು ಬೇರೆ ದೂರದ ರೈತರ ಹತ್ರ ಹೋಗಿ ತರಬೇಕಾಗ್ತೈತಿ. ಅವಾಗ ಅದು ಹೊಸ ವೆರೈಟಿ ಬೀಜದ ಕಬ್ಬು ಇತ್ತು ಅಂತಂದ್ರೆ ಅದಕ್ಕಾದಂಥ ಒಂದು ಬೀಜದ ರೇಟನ್ನು ಅವ್ರು ನಿಗದಿ ಮಾಡಿರ್ತಾರೆ. ಅದು ಸ್ವಲ್ಪ ನಮಗೆ ಜಾಸ್ತಿನೂ ಅನ್ನಿಸ್ಬೋದು. ಹಾಗಾದಾಗ ನಮಗದು ಹೊರೆ ಆಗ್ತೈತಿ. ಅದು ಕೂಡ ನಮಗೆ ಕಬ್ಬಿನ ಧಾರಣೆಯಲ್ಲಿ ಹೆಚ್ಚಳ ಆಗ್ತಕ್ಕಂಥದ್ದು ಕೂಡ ಒಂದು ಮುಖ್ಯವಾದ ಸಮಸ್ಯೆಯ ಒಂದು ಅಂಶ ಅಂತಲೇ ಹೇಳ್ಬೋದು. ಇನ್ನೊಂದು, ಸಾರಿಗೆಯ ವೆಚ್ಚ ಹೆಚ್ಚಾಗುವುದು. 1-2 ಟನ್ ಕಬ್ಬು ಬೇಕಾಗಿತ್ತು ಅಂದ್ರೆ ನಮಗೆ ಒಂದು ದಿವಸದ ಪೂರ್ತಿ ಬಾಡಿಗೆ ಕೊಟ್ಟು ಟ್ರ್ಯಾಕ್ಟರ್ನ ನಾವು ಬಾಡಿಗೆಗೆ ತೊಗೊಂಡು ಹೋಗ್ಬೇಕಾಗ್ತೈತಿ. ಸ್ವಲ್ಪ ದೂರ ಇತ್ತು ಅಂತಂದ್ರೆ ನಮಗೆ ಬಾಡಿಗೆ ಜಾಸ್ತಿ ಆಗುತ್ತೆ. ಅದು ಕಟಾವುದಾರರ ಖರ್ಚಿನ ಜೊತೆಗೆ ಸಾರಿಗೆ ವೆಚ್ಚ ಕೂಡ ನಮಗೆ ಜಾಸ್ತಿ ಆಗ್ತಕ್ಕಂಥ ಸಂದರ್ಭಗಳನ್ನು ನಾವು ನೋಡ್ತಾ ಬಂದಿದ್ವಿ. ಅದೇ ರೀತಿಯಾಗಿ ಕಬ್ಬಿನ ಕಣ್ಣುಗಳು ಹಾಳಾಗುತ್ತವೆ. ಅಷ್ಟೆಲ್ಲ ನಾವು ಖರ್ಚು ಮಾಡಿ ಸಾರಿಗೆ ವ್ಯವಸ್ಥೆ ಮಾಡಿಕೊಂಡು ತಂದು ನಮ್ಮ ಜಮೀನಲ್ಲಿ ಸುಲಿದು ಒಗೆಯುವ ಹೊತ್ನಾಗ ಅಥವಾ ಕಬ್ಬು ನಾಟಿ ಮಾಡೋ ಹೊತ್ನಾಗ ಹೊಲದಾಗೆಲ್ಲ ಚೆಲ್ಲೋ ಟೈಮ್ದಾಗ ಸಾಕಷ್ಟು ಕಣ್ಣುಗಳು ಅಲ್ಲೇ ಡ್ಯಾಮೇಜ್ ಆಗ್ತಾವೆ. ಒಂದು ಸಾರಿ ಕಣ್ಣಿಗೆ ಪೆಟ್ಟು ಬಿತ್ತು ಅಂತಂದ್ರೆ ಆ ಕಣ್ಣು ಮೊಳಕೆ ಬರೋದಿಲ್ಲ. ಈ ಒಂದು ಸಮಸ್ಯೆಯನ್ನು ನಾವು ಕಬ್ಬು ನಾಟಿ ಪದ್ಧತಿಯಲ್ಲಿ ನಾವು ನೋಡ್ತಾ ಬರ್ತಾಯಿದ್ವಿ. ಅದರಂತೆ ಮುಂದೆ ಏನು ಸಮಸ್ಯೆ ಆಕೈತಿ ಅಂತಂದ್ರೆ, ಕಣ್ಣಿಗೆ ಡ್ಯಾಮೇಜ್ ಆಗಿತ್ತು ಅಂದ್ರೆ ಕಣ್ಣು ಮೊಳಕೆ ಬರೋದಿಲ್ಲ. ಅವಾಗ ಏನಾಗ್ತೈತಿ, ಅಂಗ್ಲಾಗೋಕ್ಕೆ ಸಮಸ್ಯೆ ಕಾಣಿಸ್ತೈತಿ. ಒಂದು ಕಣ್ಣು ಡ್ಯಾಮೇಜ್ ಆಗೋದ್ರಿಂದ ಆಗಿರ್ಬೋದು, ಅಥವಾ ಕಬ್ಬಿನ ಒಂದು ವಯಸ್ಸು ಅಂತೀವಲ್ಲ ನಾವು, ಕಬ್ಬು 9 ತಿಂಗಳು ದಾಟಿ 10-11 ತಿಂಗಳು ಹೋಗಿತ್ತಂದ್ರೆ ಬೀಜದ ಕಬ್ಬು, ಅವಾಗ ಸಕ್ಕರೆ ಅಂಶ ಅದರಲ್ಲಿ ಬೆಳೆದಿರ್ತದೆ. ಅಂಥ ಒಂದು ಕಣ್ಣುಗಳು ಜಮೀನಲ್ಲಿ ಮೊಳಕೆ ಬರೋದಿಲ್ಲ. ಅಂಥ ಒಂದು ಸಮಸ್ಯೆನ ನಾವು ನೋಡ್ತಾ ಇರ್ತೀವಿ. ಅದಕ್ಕೆ ಕಾರಣ ಏನಂತಂದ್ರೆ, ಜಾಸ್ತಿ ನೀರು ತಂಪಾಗಿನೂ ಹೋಗಿರ್ಬೋದು, ಅಥವಾ ಕಣ್ಣಿನಲ್ಲಿ ಅದಕ್ಕೆ ಪೆಟ್ಟು ಬಿದ್ದು ಕಣ್ಣು ಹಾಳಾಗಿರೋದ್ರಿಂದ ಆಗಿರ್ಬೋದು, ಅಥವಾ ಅದಕ್ಕೆ ಸಕ್ಕರೆ ಅಂಶ ಜಾಸ್ತಿ ಬಂದಿರೋದ್ರಿಂದ ಆಗಿರ್ಬೋದು. ಈ ರೀತಿ ಒಂದು ಕಬ್ಬು ಅಂಗ್ಲ ಆಗೋಕೆಯಿಂದ ನಮ್ಮಲ್ಲಿ ಏನು ಸಮಸ್ಯೆ ಬರ್ತೈತಿ ಅಂತಂದ್ರೆ, ಅದನ್ನು ಪುನಃ ನಾಟಿ ಮಾಡುವಂಥ ಒಂದು ಖರ್ಚು ನಮಗೆ ಹೆಚ್ಚಿಗೆ ಬರ್ತೈತಿ. ಒಂದು ಗ್ಯಾಪ್ ಸಮಸ್ಯೆ ಆಯ್ತು ಅಂತಂದ್ರೆ ಅದಕ್ಕೆ ವಾಪಸ್ ಮತ್ತೆ ಕಬ್ಬು ತಂದು ನಾಟಿ ಮಾಡಬೇಕು, ಅದು ಕೂಡ ಖರ್ಚು ಜಾಸ್ತಿ. ಅಥವಾ ಆ ಜಾಗದಲ್ಲಿ ಸಸಿ ತಂದು ನಾಟಿ ಮಾಡ್ತೀವಿ, ಅದಾದರೂ ಕೂಡ ನಮಗೆ ಖರ್ಚು ಜಾಸ್ತಿ ಅನಿಸ್ತೈತಿ, 2ನೇ ಸಾರಿ ಖರ್ಚು ಮಾಡೋದು. ಅದಕ್ಕಾಗಿ ಇದನ್ನು ಕೂಡ ನಾವು
ಮುಖ್ಯವಾದಂಥ ಒಂದು ಪಾಯಿಂಟಾಗಿ ನಾವು ಪರಿಗಣಿಸ್ತೀವಿ. ಮತ್ತು ಆ ಕಬ್ಬನ್ನು ಸಸಿ ನಾಟಿ ಮಾಡೋ ಬದಲಾಗಿ ಆ ಜಾಗದಲ್ಲಿ ಪುನಃ ಕಬ್ಬನ್ನು ತಂದು ನಾಟಿ ಮಾಡಿದರೂ ಕೂಡ ಆ ಕಬ್ಬು ಎಷ್ಟು ಪ್ರತಿಶತ ನಾಟಿ ಆಗ್ತೈತೆ ಅನ್ನೋದು ಕೂಡ ನಮಗೆ ಖಾತ್ರಿ ಇರೋದಿಲ್ಲ. ಅದು ಕೂಡ ವಾಪಸ್ ಫೇಲ್ಯೂರ್ ಆಗ್ಬೋದು. ಅಂಥ ಸಂದರ್ಭದಲ್ಲಿ ಫೇಲ್ಯೂರ್ ಆಯ್ತಂದ್ರೆ ನಾವು ಪುನಃ ಅದು ಮತ್ತೊಂದು ಹಚ್ಚುವಂಥ ಪ್ರಯತ್ನ ಮಾಡದೇ ಇರ್ಬೋದು. ಆವಾಗ ಆ ಜಾಗದಲ್ಲಿ ಕಸ ಬೆಳೆಯೋದು ಅಥವಾ ಅದು ಅಂಗ್ಲಾಗೋದ್ರಿಂದ ಆ ಜಾಗದಿಂದ ಆಗ್ತಕ್ಕಂಥ ನಷ್ಟ ಇವೆಲ್ಲವೂ ನಾವು ಎದುರಿಸ್ಬೇಕಾಗ್ತೈತಿ. ಇದನ್ನು ಕೂಡ ನಾವು ಮುಖ್ಯ ಪಾಯಿಂಟಾಗಿ ಕನ್ಸಿಡರ್ ಮಾಡ್ತೀವಿ. ಮತ್ತೇನಾಗ್ತೈತಿ, ಕಬ್ಬು ನಾಟಿ ಮಾಡ್ತೀವಲ್ಲ ಅವಾಗ ದಟ್ಟವಾಗಿ ನಾಟಿ ಮಾಡಿರ್ತೀವಿ ನಾವು. ಅವಾಗ ಜಾಸ್ತಿ ಮರಿ ಸಂಖ್ಯೆಗಳು ಜಾಸ್ತಿ ಬರ್ತಾವೆ. ಅಂದ್ರೆ ನಮಗೆ ಎಷ್ಟು ಬೇಕಲ್ಲ, ಒಂದು ಎಕರೆಗೆ 40,000 ರಿಂದ 45,000 ಕಬ್ಬುಗಳು ಇರಬೇಕಂತ ನಾವು ಅಂತೀವಿ. ಇದು ಒಂದು 50,000ಕ್ಕಿಂತ ಜಾಸ್ತಿ ಕಬ್ಬುಗಳಾದವು ಅಂತಂದ್ರೆ ಅದಕ್ಕೆ ಆಹಾರದ ಪೂರೈಕೆ ಆಗೋದಿಲ್ಲ. ಕಬ್ಬುಗಳು ಸಣ್ಣ ಆಗ್ತಾವೆ, ಸಣ್ಣ ಮತ್ತು ಒಂದೊಂದು ಕೆಲವೊಂದು ದಪ್ಪ ಆಗ್ತಾವೆ. ಈ ರೀತಿ ಸ್ವಲ್ಪ ವ್ಯತ್ಯಾಸ ಇರ್ತೈತಿ. ಸಣ್ಣ ಆಗೋದು, ದಮ್ಮ ಆಗೋದು. ಕೆಲವೊಂದು ಕಬ್ಬುಗಳಿಗೆ ಆಹಾರ ಪೂರೈಕೆ ಆಗದೇ ಇರುವಾಗ ಒಂದು 4-5 ತಿಂಗಳಿಗೆ ಆ ಕಬ್ಬಿನ ಮರಿ ಸಂಖ್ಯೆ ಸಾಯುವಂಥದ್ದು, ಇವೆಲ್ಲ ಸಮಸ್ಯೆಗಳನ್ನು ನಾವು ನೋಡ್ತೀವಿ. ಇದಕ್ಕೆ ಕಾರಣ ಏನಂತಂದ್ರೆ ಕಬ್ಬನ್ನು ನಾವು ದಟ್ಟವಾಗಿ ನಾಟಿ ಮಾಡುವುದರಿಂದ. ಇದನ್ನು ಕೂಡ ನಾವು ಮುಖ್ಯ ಪಾಯಿಂಟಾಗಿ ಪರಿಗಣಿಸ್ತೀವಿ. ಇನ್ನು ಕಬ್ಬಿನ ಮರಿ ಸಂಖ್ಯೆ ಜಾಸ್ತಿ ಇದಾವೆ ಅಂತೇಳಂದು ಅದಕ್ಕೆಲ್ಲ ಆಹಾರ ಪೂರೈಕೆ ಮಾಡಬೇಕು ಅಂಥೇಳಿ ನಾವೇನು ಮಾಡ್ತೀವಿ, ಗೊಬ್ಬರವನ್ನು ನಾವು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ತೀವಿ. ಹೀಗಾಗಿ ರಸಗೊಬ್ಬರದ ಖರ್ಚು ಕೂಡ ನಮಗೆ ಜಾಸ್ತಿ ಆಗ್ತೈತಿ. ಇದನ್ನು ಕೂಡ ನಾವು ಪ್ರಮುಖ ಅಂಶ ಅಂತನ, ಈ ಸಮಸ್ಯೆಗೆ ಪ್ರಮುಖ ಕಾರಣ ಅಂತನ ತಿಳ್ಕೊತೀವಿ. ಇವೆಲ್ಲವೂ ಕೂಡ ನಮ್ಗೆ ಸಾಮಾನ್ಯವಾಗಿ ಈ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಎದುರಿಸ್ತಿರ್ತಕ್ಕಂಥ ಇವೆಲ್ಲ ಸಮಸ್ಯೆಗಳು. ಇದಕ್ಕೆ ಪರ್ಯಾಯವಾಗಿ ನಾವು ಇವೆಲ್ಲ ಸಮಸ್ಯೆಗಳನ್ನು ತಪ್ಪಿಸ್ಬೇಕು ಅಂತಂದ್ರೆ ಇದಕ್ಕಿಂತ ಸುಲಭವಾದ ವಿಧಾನ ಯಾವುದು ಅಂತಂದ್ರೆ ನಮ್ಗೆ ಈ ಒಂದು ಕಣ್ಣಿನ ಕಬ್ಬಿನ ಸಸಿ ನಾಟಿ ಪದ್ಧತಿ. ಇದನ್ನು ನಾಟಿ ಪದ್ಧತಿಯನ್ನು ನಾವು ಮಾಡ್ಕೊಳ್ಳೋದು ಹೆಂಗೆ ಅಥವಾ ಇದರ ಉಪಯೋಗ ಏನು ಅನ್ನೋದನ್ನು ಈಗ ನಾನು ನಿಮ್ಗೆ ಒಂದು ಮುಖ್ಯವಾಗಿ ಒಂದು ಉದಾಹರಣೆ ಮೂಲಕ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಇವು ಯಾಕೆ ಮಹತ್ವ ಪಡೆದು ಅಂತಂದ್ರೆ ಇದು ಅತ್ಯಂತ ಸುಲಭವಾಗಿ ನಾಟಿ ಮಾಡ್ಕೊಳ್ಳಿಕ್ಕೆ ಬರ್ತಕ್ಕಂಥ ಒಂದು ವಿಧಾನ. ಇದನ್ನು ಜಾಸ್ತಿ ಜನ ಕೆಲಸಗಾರರು ಬೇಕಾಗಿಲ್ಲ, ಅಥವಾ ಇದಕ್ಕೆ ಗಟ್ಟಿ ಮುಟ್ಟಾದ ಗಂಡು ಮಕ್ಕಳೇ ಬೇಕು ಅಂತ ಏನಿಲ್ಲ. ಹೆಣ್ಮಕ್ಕಳನ್ನ ಕರ್ಕೊಂಡು ಈ ಕೆಲಸವನ್ನು ಮಾಡ್ಕೋಬೋದು. ಆದ್ದರಿಂದ ಈ ಕೆಲಸ ಸುಲಭವಾಗಿ ಆಗೋದರಿಂದ ಇದನ್ನು ಯಾರು ಬೇಕಾದ್ರೂ ನಾಟಿ ಮಾಡ್ಕೊಂಡು ಹೋಗಲಿಕ್ಕೆ ಸರಳವಾಗೈತಿ. ಅದಕ್ಕೆ ಇದನ್ನು ಫಸ್ಟ್ ಎಲ್ಲರೂ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಈಗ ಮುಂದೆ ಬರ್ತಾಯಿದ್ದಾರೆ. ಇನ್ನೊಂದು ಏನಂದ್ರೆ ಈ ಪದ್ಧತಿಯಲ್ಲಿ ನಾಟಿ ಮಾಡೋದ್ರಿಂದ ಇದು ಖರ್ಚು ಕೂಡ ನಮಗೆ ಕಡಿಮೆ ಬರ್ತೈತಿ. ಸಾರಿಗೆ ವೆಚ್ಚ ಇನ್ಕ್ಲೂಡಿಂಗ್ ಡೆಲಿವರಿಲಿನೇ ನರ್ಸರಿಯವರು ಕೊಡ್ತಾರೆ. ಮತ್ತು ಕಡಿಮೆ ಆಳುಗಳಿಂದ ಇದು ನಾಟಿ ಮಾಡ್ಕೊಳ್ಳೋದ್ರಿಂದ ಈ ಕೆಲಸನ ಬೇಗ ಹೋಗೋದ್ರಿಂದ ಈ ನಾಟಿ ಖರ್ಚಿನಲ್ಲಿ ನಾವು ಉಳಿತಾಯ ಮಾಡ್ಬೋದು. ಇನ್ನೊಂದು ಏನಂತಂದ್ರೆ ಈ ನರ್ಸರಿ ಒಳಗೆ ಸಸಿ ತೊಗೊಳೋದ್ರಿಂದ ಏನಾಗ್ತೈತಿ, ಅವರು ಎಲ್ಲ ನರ್ಸರಿಯವರು ಕೂಡ ಏನು ಮಾಡ್ತಾರೆ, ಒಳ್ಳೆಯ ಬೀಜನ ಆಯ್ಕೆ ಮಾಡಬೇಕಾಗ್ತೈತಿ. ಯಾಕಂದ್ರೆ ಅವ್ರಿಗೆ ಒಳ್ಳೆ ಜರ್ಮಿನೇಷನ್ ಬರಬೇಕು, ಒಳ್ಳೆ ಕ್ವಾಲಿಟಿ ಸಸಿ ಸಿಗಬೇಕು, ರೈತರಲ್ಲಿ ಅದು ಉತ್ತಮ ಆದಾಯ ಬರಬೇಕು ಅಂತಂದ್ರೆ ಅವರು ಒಳ್ಳೆಯ ಗುಣಮಟ್ಟದ ಒಂದು ಬೀಜವನ್ನು ಆಯ್ಕೆ ಮಾಡಬೇಕಾಗ್ತೈತಿ. ಆ ಆಯ್ಕೆ ಮಾಡಿದ ಬೀಜದಲ್ಲಿ ಚಲೋ ಕಣ್ಣುಗಳನ್ನು ಆಯ್ಕೆ ಮಾಡಿ ಅವರು ಬೀಜ ತುಂಬ್ತಿರ್ತಾರೆ. ಅದಕ್ಕೆ ಒಳ್ಳೆಯ ರೀತಿಯಾಗಿ ವೈಜ್ಞಾನಿಕವಾಗಿ ಬೀಜೋಪಚಾರ ಮಾಡಿರ್ತಾರೆ. ಈ ಒಂದು ನಿಟ್ಟಿನಲ್ಲಿ ಅದಕ್ಕೆ ಸಂಪೂರ್ಣವಾಗಿ ಕಾಳಜಿ ವಹಿಸುವುದರಿಂದ ಅದಕ್ಕೆ ಪೋಷಕಾಂಶ ಆಗಿರ್ಬೋದು, ಎಲ್ಲ ಪೋಷಣೆ ಅದಕ್ಕೆ ಸಂಪೂರ್ಣವಾಗಿ ಸಿಕ್ಕಿರೋದರಿಂದ ಇದು ಒಂದು ಕ್ವಾಲಿಟಿಯಲ್ಲಿ ಬೆಳೆದಿರ್ತೈತಿ. ಸಸಿ ಕೊಡುವ ಹಂತದಲ್ಲಿ ಇದನ್ನು ಈ ಥರ ಒಳ್ಳೆಯ ಗುಣಮಟ್ಟದ ಸಸಿಗಳು ಯಾವುದಾವು ಅನ್ನೋದನ್ನು ಸಪ್ರೇಟಾಗಿ ಗ್ರೇಡಿಂಗ್ ಮಾಡಿ ಕೊಡ್ತಾರೆ. ವರ್ಗೀಕರಿಸಿ ಕೊಡೋದು ಅಂತೀವಿ ನಾವು. ಶಾರ್ಟಿಂಗ್ ಮಾಡಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಳ್ಳೆಯ ಸಸಿಗಳು ಮಾತ್ರ ಬರೋದರಿಂದ ಅವು ಇಡೀ ಜಮೀನು ತುಂಬ ನಮಗೆ ಒಳ್ಳೆಯ ಸಸಿಗಳನ್ನೇ ನಾಟಿ ಮಾಡ್ತೀವಿ. ಹೀಗಾಗಿ ನಮಗದು ಬೀಜದಲ್ಲಿ ಏನಾಗ್ತೈತಿ, ಉತ್ತಮವಾದ ಬೀಜವನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ. ಇದು ವೈಜ್ಞಾನಿಕವಾಗಿ ಬೀಜೋಪಚಾರ ಆಗಿರೋದ್ರಿಂದ, ಒಳ್ಳೆಯ ಗ್ರೇಡಿಂಗ್ ಆಗಿರೋದ್ರಿಂದ ಇದು ನಮ್ಗೆ ಇಡೀ ಪ್ಲಾಟ್ ತುಂಬ, ಹೊಲ ತುಂಬ ಒಳ್ಳೆಯ ಕಬ್ಬು ಕೂಡೋದ್ರಿಂದ ಉತ್ತಮ ಇಳುವರಿಕೆ ತೊಗೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತೈತಿ. ಅದೇ ರೀತಿ ಇದು ರಸಗೊಬ್ಬರದ ಒಂದು ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಎಕರೆಗೆ ನಾವು 5,000 ಸಸಿ ನಾಟಿ ಮಾಡ್ತೀವಿ. 5,000 ಸಸಿಯಿಂದ ಒಂದೊಂದು ಸಸಿಗೆ ಸ್ವಲ್ಪ ಗೊಬ್ಬರ ಹಾಕ್ಕೊಂಡು ಹೋಗ್ತೀವಿ. ಇಡೀ ಜಮೀನು ತುಂಬ ಚೆಲ್ಲಬೇಕಾಗಿರೋದಿಲ್ಲ ಇನಿಷಿಯಲ್ ಸ್ಟೇಜಲ್ಲಿ. ಆಗ ಈ ರೀತಿಯಾಗಿ ನಾವು ಸಸಿಗಳಿಗೆ ಬೇಕಾದಷ್ಟು ಗೊಬ್ಬರ ಕೊಡ್ತಾ ಹೋದಾಗ ಅದರ ನಿರ್ವಹಣೆಯಲ್ಲಿ ಕೂಡ ನಾವು ಖರ್ಚನ್ನು ಉಳಿತಾಯ ಮಾಡ್ಬೋದು. ಒಂದು ಎಕರೆಗೆ ನಮಗೆ ಒಂದು 40,000 ರಿಂದ 45,000 ಕಬ್ಬು ಬೇಕು ಅಂತಂದ್ರೆ ಒಂದು ಕಬ್ಬಿಗೆ ಒಂದು 8 ರಿಂದ 10 ಮರಿಗಳನ್ನು ಮಾತ್ರ ಕಾಯ್ದುಕೊಳ್ಬೋದು. ಜಾಸ್ತಿ ಬರ್ತಕ್ಕಂಥ ಮರಿಗಳನ್ನು ತೆಗಿಲಿಕ್ಕೂ ಸಾಧ್ಯ ಇರ್ತೈತಿ. ಮತ್ತು ಅದು ಎವರೇಜಲ್ಲಿ ಅಷ್ಟೇ ಬರೋಕ್ಕೂ ಸಾಧ್ಯತೆ ಆ ಸೈಜಲ್ಲಿ ಅದು ಬರೋದ್ರಿಂದ ಪ್ರತಿಯೊಂದು ಕಬ್ಬನ್ನು ಕ್ವಾಲಿಟಿ ಬರೋದ್ರಿಂದ ನಮಗೆ ತೂಕದಲ್ಲಿ ಕೂಡ ಅದು ಹೆಚ್ಚಿಗೆ ಆಗಿ ನಮ್ಮ ಇಳುವರಿಗಿನ ಅದು ನಮ್ಗೆ ಪ್ಲಸ್ ಪಾಯಿಂಟಾಗಿ ಸಿಗ್ತೈತಿ.
ಅದೇ ರೀತಿಯಾಗಿ ತೂಕ ಇಷ್ಟೇ ಬರ್ತೈತಿ ಅಂತ ನಾವು ಅಂದಾಜು ಮಾಡ್ಬೋದು. ಒಂದು ಎಕರೆಗೆ ನಮ್ಗೆ 40ರಿಂದ 45 ಸಾವಿರ ಕಬ್ಬು ಅಂತಂದ್ರೆ ಒಂದು ಕಬ್ಬಿನ ತೂಕ ನಾವು 1.5 kg ಅಷ್ಟು ತೂಕ ಬೆಳೆಸಿದ್ದೀವಿ ಅಂತಂದ್ರೆ ನಮಗೆ ಒಂದು 65ರಿಂದ 70 ಟನ್ ಬರ್ತೈತಿ ಅನ್ನೋದನ್ನು ಕೂಡ ನಾವು ಕಟಾವು ಮಾಡೋಕ್ಕಿಂತ ಮುಂಚೆನೇ ಅಂದಾಜು ಮಾಡಲಿಕ್ಕೆ ಇದು ಸಾಧ್ಯ ಆಗುತ್ತೆ. ಅದೇ ರೀತಿ ಒಂದೇ ಕಬ್ಬ ಈಗ 2 kg ತೂಕ ಬೆಳೆಸಿದ್ದೀವಿ ಅಂತಂದ್ರೆ ನಾವು ಒಂದು 90, 95, 100 ಟನ್ನಿಗಿಂತಲೂ ಜಾಸ್ತಿ ಬೆಳೀಲಿಕ್ಕೆ ಸಾಧ್ಯ ಐತಿ ಅನ್ನೋದು ಈ ಸಸಿ ನಾಟಿ ಪದ್ಧತಿಯಿಂದ ನಾವು ಖಾತ್ರಿ ಮಾಡ್ಕೋಬೋದು. ಇದು ಒಂದೊಂದು ಕಬ್ಬನ್ನು ಎವರೇಜಾಗಿ ತಗೊಂಡು ನಾವು ತೂಕ ಮಾಡಿ ನೋಡಿದಾಗ ನಮಗೆ ಖಾತ್ರಿ ಆಗ್ತೈತಿ ಈ ಜಮೀನಲ್ಲಿ ನಾವು ಇಷ್ಟೇ ಟನ್ನ ಇಳುವರಿಯಲ್ಲಿ ಈ ವರ್ಷ ತಗೋಬಹುದು ಅನ್ನೋದನ್ನು ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯ ಆಕತಿ. ಮತ್ತು ಇದು ಒಂದೊಂದೇ ಜಾಗದಲ್ಲಿ 8-10 ಕಬ್ಬು ಇರೋದ್ರಿಂದ ಬಿಡಿ ಬಿಡಿಯಾಗಿರೋದ್ರಿಂದ ಒಂದೇ ಗದ್ದೆ ಬೆಳೆದಿರೋದ್ರಿಂದ ಇದು ಕಟಾವು ಮಾಡೋರಿಗೂ ಕೂಡ ಸುಲಭವಾಗಿರ್ತೈತಿ. ಹೀಗಾಗಿ ಕಟಾವು ಮಾಡೋರು ಕೂಡ ಇದನ್ನು ಬಹುಬೇಗ ಆಯ್ಕೆ ಮಾಡ್ತಾರೆ, ಪಸಂದ್ ಮಾಡ್ತಾರೆ. ಕಬ್ಬು ಕಟಾವು ಮಾಡಲಿಕ್ಕೆ ಸುಲಭ ಐತೆ ಅಂತೇಳಿ ಅಂದ್ರೆ ಯಾವುದೇ ತಕರಾರು ಮಾಡಲಾರ್ದೆ ಇದನ್ನು ಕಟಾವು ಮಾಡಲಿಕ್ಕೆ ಒಪ್ಕೊಳ್ತಾರೆ ಅಂತಕ್ಕಂಥದ್ದು ಕೂಡ ನಮಗೆ ಮುಖ್ಯವಾಗಿ ಕಾಣಿಸ್ಕೊಳ್ತೈತಿ. ಮತ್ತು ಇದು ಸ್ವತಂತ್ರವಾಗಿ ಬೆಳೆದಿರೋದ್ರಿಂದ ಇವು ಮರಿ ಕಬ್ಬುಗಳ ಸಂಖ್ಯೆ, ಗಾತ್ರ, ಇದ್ರ ಬೆಳವಣಿಗೆ ಸ್ಪೀಡ್ ಆಗಿರೋದ್ರಿಂದ ಮರಿ ಕಬ್ಬುಗಳು ಕೂಡ ಅತ್ಯಂತ ತೂಕವಾಗಿರೋದ್ರಿಂದ ನಮ್ಮ ಇಳುವರಿಗೆ ಅವು ಹೆಚ್ಚಿನ ಪ್ರಮುಖ ಪಾತ್ರ ವಹಿಸ್ತವೆ. ಇಳುವರಿಗೆ ಮೇನ್ ಕಾರಣ ಅಂತಂದ್ರೆ ಮರಿ ಕಬ್ಬುಗಳು. ಈ ಕಾನ್ಸೆಪ್ಟ್ ಬಂದಿರೋದು ಅದೇ ಕಾರಣಕ್ಕೆ. ಇಡೀ ಜಮೀನು ತುಂಬ ನಮಗೆ ಮರಿ ಕಬ್ಬಿನಿಂದ ಇಳುವರಿ ತಗೊಳ್ತಕ್ಕಂಥದ್ದು. ಸಸಿ ನಾಟಿ ಮಾಡಿದಾಗ 1 ತಿಂಗಳಿಗೆ ನಾವು ಇದನ್ನು ಸುಳಿ ಕಿತ್ತು ಬಿಡ್ತೀವಿ, 1.5 ತಿಂಗಳಿಗೆ. ಇನ್ನು ಬರ್ತಕ್ಕಂಥವೆಲ್ಲನೂ ಮರಿ ಕಬ್ಬುಗಳಾಗಿರ್ತಾವೆ. ಅವು ಒಂದಕ್ಕಿಂತ ಒಂದು ಫಾಸ್ಟಾಗಿಯೇ ಬರಿತಾ ಇರ್ತವೆ. ಅದನ್ನು ಕೂಡ ನಾವು ಮುಖ್ಯ ಪಾಯಿಂಟಾಗಿ ತೆಗೆದುಕೊಳ್ತೀವಿ. ಮತ್ತು ಇದರ ಸುಲಭ ನಿರ್ವಹಣೆಗೆ ಒಂದು ಅನುಕೂಲ ಆಗ್ತೈತಿ. ನಮ್ಮ ಜಮೀನು ಯಾವ ಜಾಗದಲ್ಲಿ ಫಲವತ್ತಾಗೈತಿ, ಯಾವ ಜಾಗದಲ್ಲಿ ಸ್ವಲ್ಪ ಅದರದ ಶಕ್ತಿ ಕಡಿಮೆ ಐತೆ ಅನ್ನೋದನ್ನು ಕೂಡ ನಾವು ನೋಟದಲ್ಲಿನ ಅದನ್ನು ಅಳತೆ ಮಾಡ್ಬೋದು. ಮತ್ತು ಇದು ಸುಲಭವಾಗಿ ಕ್ಯಾಲ್ಕುಲೇಷನ್ಗೆ ಸಿಗ್ತೈತಿ. ಈ ಜಾಗದಲ್ಲಿ ಇಷ್ಟೈತಿ, ಈ ಜಾಗದಲ್ಲಿ ಇದು ನಮಗೆ ಜಾಸ್ತಿ ಇಳುವರಿ ಬರ್ತೈತಿ, ಯಾವ ಜಾಗದಲ್ಲಿ ನಾವು ಫರ್ಟಿಲೈಸರ್ ಜಾಸ್ತಿ ಕೊಡಬೇಕು, ಯಾವ ಜಾಗದಲ್ಲಿ ನಾವು ಕಡಿಮೆ ಕೊಡಬೇಕು, ಈ ಒಂದು ಅಂದಾಜನ್ನು ನಾವು ನೋಡೋ ನೋಟದಲ್ಲಿನೇ ಅಳತೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೀರು ಮತ್ತು ಗೊಬ್ಬರದ ಉಳಿತಾಯ. ಗೊಬ್ಬರ ಅಂತೂ ಆಗಲೇ ನಾವು ಎಷ್ಟು ಅಂದಾಜು ಪ್ರಕಾರ ಹಾಕಲಿಕ್ಕೆ ಸಾಧ್ಯ ಐತಿ ಅನ್ನೋದನ್ನು ನೋಡೋದು. ಜಾಸ್ತಿ ಹಾಕೋ ಅಗತ್ಯ ಬರೋದಿಲ್ಲ. ನೀರಿನ ಒಂದು ಉಳಿತಾಯ ಕೂಡ ಮಾಡಲಿಕ್ಕೆ ಸಾಧ್ಯ ಐತಿ. ಇದಕ್ಕೆ ಡ್ರಿಪ್ ಅಳವಡಿಸ್ಕೋಬೋದು ಅಥವಾ ಹೈ ನೀರಲ್ಲೂ ಕೂಡ ಇದಕ್ಕೆ ನಾವು ನೀರು ಕಡಿಮೆ ಕೊಟ್ಟಷ್ಟೇ ಚಲೋ. ಅಂದ್ರೆ ಎಷ್ಟು ಫಾಸ್ಟಾಗಿ ಓಡಿಸಿ ಹಾಸ್ತೀವಿ, ಜಮೀನು ಆರಿದ ಮೇಲೆ ನೀರು ಬಿಡ್ತಾ ಇದ್ದರೆ ಇದಕ್ಕೆ ಮರಿ ಸಂಖ್ಯೆನೂ ಜಾಸ್ತಿ ಬರ್ತಾವೆ. ಮರಿ ಸಂಖ್ಯೆ ಜಾಸ್ತಿ ಬರ್ತಾವೆ ಮತ್ತು ಬೇಗನೂ ಬರೋದ್ರಿಂದ ಇದು ಕೂಡ ಫಾಸ್ಟಾಗಿ ಬೆಳೀಲಿಕ್ಕೆ ಸಾಧ್ಯ ಆಕೈತಿ. ಇದರಲ್ಲಿ ನಾವು ನೀರು ಕೂಡ ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಎಂಬುದು ಕೂಡ ಮುಖ್ಯವಾದ ಅಂಶ ಆಗೈತಿ. ಮತ್ತು ನಮಗೆ ಬೇಕಾದಂಥ ವೆರೈಟಿಗಳ ಸಸಿಗಳು ದೂರ ಇದ್ದರೂ ಕೂಡ ನಮ್ಮ ಜಮೀನಲ್ಲಿ ಸುಲಭವಾಗಿ ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ ದೂರದ ಕಬ್ಬನ್ನು ನಾವು ತರಲಿಕ್ಕೆ ಕಷ್ಟ ಆಗಿರ್ತೈತೆ ನಮ್ಗೆ. ಇವತ್ತು 200 ಕಿಲೋಮೀಟ್ರು, 300 ಕಿಲೋಮೀಟ್ರ್, 500 ಕಿಲೋಮೀಟ್ರ್ವರೆಗೂ ನಮ್ಮ ನರ್ಸರಿಯಿಂದ ಡೆಲಿವರಿ ಕೊಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಅಲ್ಲಿಯ ರೈತರು ಕೂಡ ನಮಗೆ ವಿಚಾರಣೆ ಮಾಡಿ ತಮ್ಮ ಆರ್ಡರನ್ನು ಕನ್ಫರ್ಮ್ ಮಾಡಿದಾಗ ನಮ್ಮ ಪೂಜಾರಿ ಸ್ಟ್ಯಾಂಡರ್ಡ್ ನರ್ಸರಿ ಫಾರ್ಮ್ಸ್ ವತಿಯಿಂದ ನಾವು ಇಲ್ಲಿಂದನೇ ಡೆಲಿವರಿ ಕೊಡೋದ್ರಿಂದ ಅವ್ರಿಗೆ ಹೊಸ ಹೊಸ ವೆರೈಟಿ ಕಬ್ಬುಗಳನ್ನು ಕೂಡ ಅವ್ರ ಜಮೀನಿನಲ್ಲಿ ಅವ್ರು ನಾಟಿ ಮಾಡಲಿಕ್ಕೆ ಸಾಧ್ಯ ಆಗುವಂಥ ವ್ಯವಸ್ಥೆ ಈ ಒಂದು ಕಣ್ಣಿನ ಕಬ್ಬಿನ ಸಸಿ ನಾಟಿ ಪದ್ಧತಿಯಿಂದ ಮಾತ್ರ ಸಾಧ್ಯ ಆಗ್ತೈತಿ. ಕಬ್ಬು ಒಯ್ಯಬೇಕಂತಂದ್ರೆ ಅವ್ರಿಗೆ ಭಾಳ ಖರ್ಚಾಗ್ತಿತ್ತು. ಸಸಿ ನಾಟಿ ಪದ್ಧತಿ ಅದಕ್ಕೆ ಬಹಳ ಒಂದು ಅನುಕೂಲಕರವಾಗಿರೋದ್ರಿಂದ ಇದು ಬಹಳ ಮಹತ್ವ ಪಡಿತಾ ಇದೆ. ಮತ್ತು ಸಾರಿಗೆ ವ್ಯವಸ್ಥೆಯೊಂದಿಗೆ ಇದಕ್ಕೆ ಡೆಲಿವರಿ ಅನುಕೂಲ ಆಗಿರ್ತೈತಿ. ಡೆಲಿವರಿ ಉಚಿತವಾಗಿ ಕೊಡ್ತಾರೆ. ಮತ್ತು ಭಾಳಷ್ಟು ಒಂದು 4-5 ಎಕರೆಗೆ ಬೇಕಾಗಿರೋಷ್ಟು ಸಸಿಗಳನ್ನು ಅಥವಾ 10 ಎಕರೆಗೆ ಬೇಕಾಗಿರೋ ಸಸಿಗಳನ್ನು ಆಯಾ ಒಂದು ಕ್ವಾಂಟಿಟಿಗೆ ತಕ್ಕಂಗೆ ಒಂದು ದೊಡ್ಡ ವೆಹಿಕಲಲ್ಲಿ ಹಾಕಿ ಕಳಿಸ್ಲಿಕ್ಕೂ ಒಂದು ಸಾಧ್ಯತೆ. ಮತ್ತು ಈ ಡೈರೆಕ್ಟಾಗಿ ಸಸಿ ನಾಟಿ ಮಾಡುವುದು ಅಷ್ಟೇ ಅಲ್ಲ, ಈ ಕಬ್ಬು ನಾಟಿ ಮಾಡಿರೋರಿಗೂ ಕೂಡ ಗ್ಯಾಪ್ ಹಚ್ಚಲಿಕ್ಕೂ ಸಸಿ ಒಂದು ಉಪಯುಕ್ತವಾಗಿ ಕಾಣಿಸ್ಕೊಂಡೈತಿ. ಹೆಂಗಂತಂದ್ರೆ ಈಗ ಅರ್ಜೆಂಟಾಗಿ ನಾಟಿ ಮಾಡೋರ ಥರ 1,000-2,000 ಹಿಂಗೆ ಗ್ಯಾಪ್ ಆಗಿರ್ತಾವೆ. ಅದನ್ನು ಹಾಗೆ ಬಿಡೋ ಬದಲಾಗಿ ಕಬ್ಬು ಸಿಗಲ್ಲ ಅಂತ ಬಿಟ್ಟು ಬಿಡೋ ಬದಲಾಗಿ ಸಸಿ ತಂದು ಹಚ್ಕೊಳ್ಳಿಕ್ಕೆ ಈ ಒಂದು ಪದ್ಧತಿನೂ ಭಾಳ ಅನುಕೂಲ ಆಗೈತಿ. ಅದೇ ರೀತಿಯಾಗಿ ಈ ಸುಮಾರು ಒಂದು 10 ವರ್ಷಕ್ಕಿಂತ ಪೂರ್ವದಲ್ಲಿನೇ ಈ ರೈತರು ಇದನ್ನು ಬೆಳೀತಾ ಬರೋದ್ರಿಂದ ಆ ಎಲ್ಲ ರೈತರು ಕೂಡ ಇದಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾ ಇರೋದ್ರಿಂದ ಒಬ್ಬರಿಂದ ಒಬ್ಬರಿಗೆ, ರೈತರಿಂದ ರೈತರಿಗೆ ಇದು ಬೆಳೀತಾ ಬರಲಿಕ್ಕೆ ಒಂದು ಸುಲಭ ವಿಧಾನ ಆಗಿರೋದ್ರಿಂದ ರೈತರು ಕೂಡ ಒಬ್ಬರಿಂದ ಒಬ್ಬರು ತಾವಾಗಿನೇ ಇದನ್ನು ಬೇಡಿಕೆಗೆ ತೆಗೆದುಕೊಂಡು ಅವರಾಗೇ ಕೇಳ್ಕೊಂಡು ಬರ್ತಕ್ಕಂಥ ಒಂದು ಸುಲಭ ವಿಧಾನ ಆಗೈತಿ ಇದು. ಹೀಗಾಗಿ ಈ ಒಂದು ನಾಟಿ ಪದ್ಧತಿ ಮೊದಲನೇ ಪದ್ಧತಿಗಿಂತ ಅಂದರೆ ಕಬ್ಬು ನಾಟಿ ಮಾಡುವ ಪದ್ಧತಿಗಿಂತ
ಇದು ಸುಲಭ ಇರೋದ್ರಿಂದ ಮತ್ತು ಭಾಳಷ್ಟು ರೈತರು ಇದನ್ನು ಇಷ್ಟಪಡೋದ್ರಿಂದ ಮತ್ತು ಇದರಿಂದ ಅತಿ ಉಪಯುಕ್ತ ಇರೋದ್ರಿಂದ ಇದರಿಂದ ಲಾಭ ಇರುವುದರಿಂದ ಎಲ್ಲರೂ ಇದನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ಟಾಪಿಕ್ ನಮಗೆ ಇಂಪಾರ್ಟೆನ್ಸ್ ಅಂತ ಅನ್ನಿಸ್ತು. ಅದಕ್ಕೆ ಈ ವಿಷಯವನ್ನು ನಾವು ಮೊದಲು ತೆಗೆದುಕೊಂಡ್ವಿ. ನಮ್ಮ ಉದ್ಯೋಗ ಕೂಡ ಈ ನರ್ಸರಿ ಉದ್ಯೋಗ ಇದೆ. ರೈತರು ಯಾವ ವೆರೈಟಿಯ ಸಸಿಗಳನ್ನು ಕೇಳ್ತಾರೆ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ನಮ್ಮ ನರ್ಸರಿ ಫಾರ್ಮಿಗೂ ಕೂಡ ತಾವು ಯಾವಾಗ ಬೇಕಾದರೂ ವಿಸಿಟ್ ಮಾಡಿ ನಮ್ಮ ನರ್ಸರಿಯಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನೋಡಿ ನಮ್ಮ ಒಂದು ಗುಣಮಟ್ಟದ ಬಗ್ಗೆ ತಾವು ಕೂಡ ಖಾತ್ರಿ ಮಾಡಿಕೊಂಡು ನಮಗೆ ಆರ್ಡ್ರ್ ಮಾಡಿರಿ. ಉತ್ತಮ ಗುಣಮಟ್ಟದ ಸಸಿಗಳನ್ನು ಕೂಡ ತಾವು ತಮ್ಮ ಜಮೀನಿನಲ್ಲಿ ನಾಟಿ ಮಾಡಿಕೊಂಡು ಅದರ ಒಂದು ಪ್ರತಿಫಲವನ್ನು ತಾವು ತಗೋಬೇಕು. ಒಂದು ಉತ್ತಮ ಆದಾಯ ಬರಬೇಕು ಅಂತಂದ್ರೆ ಅದಕ್ಕೆ ಉತ್ತಮ ಇಳುವರಿ ಬೇಕು. ಉತ್ತಮ ಇಳುವರಿ ಬೇಕಂತಂದ್ರೆ ಒಳ್ಳೆಯ ಗುಣಮಟ್ಟದ ಸಸಿಗಳು, ಉತ್ತಮ ಗುಣಮಟ್ಟದ ಒಂದು ಬೀಜ ಇವೆಲ್ಲ ಮಹತ್ವ ಪಡಿತಾವೆ. ಹೀಗಾಗಿ ಈ ಸಸಿ ನಾಟಿ ಪದ್ಧತಿಯಿಂದ ಮಾತ್ರ ನಾವು ಕಡಿಮೆ ಬೀಜದಿಂದ ಹೆಚ್ಚಿನ ಏರಿಯಾದಲ್ಲಿ ನಾವು ನಾಟಿ ಮಾಡಲಿಕ್ಕೆ ಸಾಧ್ಯ ಆಗೈತಿ ಮತ್ತು ಇಷ್ಟೆಲ್ಲ ಸುಲಭವಾಗಿಯೂ ನಾಟಿ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ. ಆದ್ದರಿಂದ ಈ ಪದ್ಧತಿಯನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಂತಂದ್ರೆ ಪ್ರತಿಯೊಬ್ಬ ರೈತರು ಕೂಡ ಅದರ ಮಹತ್ವ ತಿಳ್ಕೊಬೇಕು ಅಂತಂದ್ರೆ ಎಲ್ಲರೂ 1 ಎಕರೆ, ಅರ್ಧ ಎಕರೆ ಈ ರೀತಿ ಒಂದು ಪ್ರಯೋಗವನ್ನು ತಮ್ಮ ಜಮೀನಲ್ಲಿ ತಾವು ಮಾಡಿ ನೋಡಿ ಅದರ ಒಂದು ಮಹತ್ವ ಏನಂತ ಗೊತ್ತಾದ ಮೇಲೆ ನೀವು ಜಾಸ್ತಿ ಏರಿಯಾಗಳನ್ನು ಮಾಡಿಕೊಡ್ರಿ. ಇದರ ಒಂದು ಮಹತ್ವ ಗೊತ್ತಾಯಿತು ಅಂತಂದರೆ ನೀವು ಕೂಡ ಕಾಯಂ ರೈತರಾಗಿಬಿಡ್ತೀರಿ ಈ ಒಂದು ಪದ್ಧತಿಯನ್ನು ಅನುಸರಿಸುವವರು. ಇಷ್ಟು ಮಾತ್ರ ಹೇಳ್ಬೋದು. ಈ ಒಂದು ನಾಟಿ ಪದ್ಧತಿಯಿಂದ ಆಲ್ಮೋಸ್ಟ್ 99% ರೈತರು ತೃಪ್ತಿದಾಯಕವಾದಂಥ ಒಂದು ಅನುಭವವನ್ನು ಪಡೆದಿದ್ದಾರೆ. ನೀವು ಕೂಡ ಹೊಸಬರಾಗಿದ್ದರೂ ಕೂಡ ಒಂದು ಪ್ರಯೋಗನ ಈ ಸರಿ ಮಾಡಿ ನೋಡಿ ನೀವು ಇನ್ನಷ್ಟು ಹೆಚ್ಚಿನ ರೈತರಿಗೆ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಈ ವಿಷಯ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ತಿಳ್ಕೊತೀನಿ. ಈ ಒಂದು ಟಾಪಿಕನ್ನು ಆಯ್ಕೆ ಮಾಡಿ ತಮಗೆಲ್ಲ ತಿಳಿಸುವಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಇನ್ನು ಮುಂದೆಯೂ ಕೂಡ ನಮ್ಮ ಚಾನಲಲ್ಲಿ ಕಬ್ಬು ಮತ್ತು ನರ್ಸರಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು, ನಮಗೆ ತಿಳಿದಂಥ ವಿಷಯಗಳನ್ನು ರೈತರಿಗೆ ಅರ್ಥ ಆಗುವಂಥ ಒಂದು ಭಾಷೆಯಲ್ಲಿ ಹೇಳುವಂಥ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ತಾವು ನೋಡಬೇಕು ಅಂತ ಹೇಳಿ ಇವತ್ತಿನ ಈ ವಿಷಯವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.